ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಆ ನಗರ ಚುಂಬಿ ಅಪಾರ್ಟ್ಮೆಂಟ್ನ 14ನೇ ಮಹಡಿಯ ಬಾಲ್ಕನಿಯಲ್ಲಿ ನಿಂತರೆ ಇಡೀ ಬೆಂಗಳೂರು ನಗರವು ಇನ್ನು ನಿದ್ರೆಯಿಂದ ಸಂಪೂರ್ಣವಾಗಿ ಎದ್ದಿರದ ಒಂದು ವಿಚಿತ್ರ ಮೌನದಲ್ಲಿ ಮುಳುಗಿದಂತೆ ಕಾಣುತ್ತಿತ್ತು. ದೂರದಲ್ಲಿ ರಸ್ತೆ ದೀಪಗಳು ಮಸುಕಾಗಿದ್ದವು. ಹಕ್ಕಿಗಳ ಚಿಲಿಪಿಲಿ ಧ್ವನಿ ಅಪಾರ್ಟ್ಮೆಂಟ್ನ ಕಾಂಕ್ರೀಟ್ ಗೋಡೆಗಳನ್ನು ಸೀಳಿ ಕೀಳಿಸುತ್ತಿತ್ತು. ಮುಂಜಾನೆ 5:15 ಸಮಯ. ರಾಮಕೃಷ್ಣ ಅವರಿಗೆ 70ರ ಹರೆಯ. ಆದರೆ ಅವರ ಶಿಸ್ತು ಮಾತ್ರ ಇನ್ನು ಮಿಲಿಟರಿ ಅಧಿಕಾರಿಯಂತೆಯೇ ಇತ್ತು. ಹಾಸಿಗೆಯಿಂದ ಎದ್ದು ಮುಖ ತೊಳೆದು ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಜಪಮಾಲೆ ಹಿಡಿದು ಕುಳಿತುಕೊಳ್ಳುವುದು ಅವರ ರೂಢಿ. ಅವರು ಮಂತ್ರ ಪಠಿಸುತ್ತಿದ್ದಾಗ ಅಡುಗೆ ಮನೆಯಿಂದ ಸ್ಟವ್ ಹತ್ತಿಕೊಳ್ಳುವ ಸಣ್ಣ ಸದ್ದು ಕೇಳಿಸಿತು. ಅದು ಅವರ ಧರ್ಮಪತ್ನಿ ಶಾರದಾ ಅವರಿಗೆ ಕೀಲು ನೋವಿದ್ದರೂ ಬೆಳಗಿನ ಆ ನಿಶ್ಶಬ್ದ ವಾತಾವರಣದಲ್ಲಿ ಗಂಡನಿಗೆ ಬಿಸಿ ಕಾಫಿ ಮಾಡಿಕೊಡುವುದರಲ್ಲಿ ಸಿಗುವ ನೆಮ್ಮದಿ ಬೇರೆಲ್ಲೂ ಸಿಗುತ್ತಿರಲಿಲ್ಲ. ದೇವರ ಕೋಣೆಯಿಂದ ಹೊರಬಂದ ರಾಮಕೃಷ್ಣ ಅವರು ಬಾಲ್ಕನಿಯ ಕಡೆಗೆ ಹೆಜ್ಜೆ ಹಾಕಿದರು. ಅಷ್ಟರಲ್ಲಿ ಕೈಯಲ್ಲಿ 2 ಸ್ಟೀಲ್ ಲೋಟಗಳಲ್ಲಿ ಫಿಲ್ಟರ್ ಕಾಫಿ ಹಿಡಿದು ಶಾರದಾ ಅಲ್ಲಿಗೆ ಬಂದರು. ಇಬ್ಬರು ಮುಖಾಮುಖಿ ಕುಳಿತುಕೊಂಡರು. ಅದು ಆ ಇಡೀ ದಿನದಲ್ಲಿ ಅವರಿಗೆ ಸಿಗುವ ಅತ್ಯಂತ ಅಮೂಲ್ಯವಾದ ಪ್ರಶಾಂತವಾದ ವೈಯಕ್ತಿಕ ಸಮಯವಾಗಿತ್ತು. ತಗೊಳ್ಳಿ, ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನೆನ್ನೆ ಡಾಕ್ಟರ್ ಹೇಳಿದ್ದನ್ನ ಮರಿಬೇಡಿ ಎಂದು ಹೇಳುತ್ತಾ ಶಾರದಾ ಅವರು ಕಾಫಿ ಲೋಟವನ್ನು ನೀಡಿದರು. ರಾಮಕೃಷ್ಣ ಅವರು ಕಾಫಿಯ ಘಮವನ್ನು ಆಸ್ವಾದಿಸಿ ಒಂದು ಸಿಪ್ ತೆಗೆದುಕೊಂಡು, ನಗರಕ್ಕೆ ಬಂದ ಮೇಲೆ ಈ ಕಾಫಿ ಕೂಡ ಟೈಮ್ ಟೇಬಲ್ ಪ್ರಕಾರ ಕುಡಿಯಬೇಕು. ನಮ್ಮ ಹಳ್ಳಿ ಮನೆಯಲ್ಲಾಗಿದ್ರೆ ಈ ಹೊತ್ತಿಗೆ ತೋಟದ ಕಡೆ ಒಂದು ರೌಂಡ್ ಮುಗಿಸಿ ಬಂದು ಜಗಲಿ ಮೇಲೆ ಕುಳಿತು ಎಷ್ಟು ನಿರಾಳವಾಗಿ ಕುಳಿತಿದ್ವಿ ಅಲ್ವಾ? ಶಾರದಾ ಅವರು ಮಂದಸ್ಮಿತರಾಗಿ, ಅಯ್ಯೋ, ಶುರು ಮಾಡಬೇಡಿ ನಿಮ್ಮ ಹಳ್ಳಿ ಪುರಾಣನ. ಈಗ ನಾವು ಇರೋದು ನಮ್ಮ ಮಗನ ಮನೆಯಲ್ಲಿ, ಅದು ಕೂಡ ಸಿಟಿಯಲ್ಲಿ. ಇಲ್ಲಿರೋ ಹಸಿರನ್ನು ನೋಡಿ ತೃಪ್ತಿ ಪಟ್ಟುಕೊಳ್ಳಬೇಕು. ನೋಡಿ, ಆ ಎದುರುಗಡೆ ಪಾರ್ಕ್ನಲ್ಲಿ ಮರಗಳು ಎಷ್ಟು ಚೆನ್ನಾಗಿ ಕಾಣ್ತಿವೆ ಎಂದು ದೂರದಲ್ಲಿದ್ದ ಪಾರ್ಕ್ನಲ್ಲಿದ್ದ ಮರಗಳನ್ನು ತೋರಿಸಿದರು. ರಾಮಕೃಷ್ಣ ಅವರು ನಿಟ್ಟುಸಿರು ಬಿಟ್ಟು, ಅದು ಕೂಡ ನಿಜವೇ, ಆದ್ರೆ ನೋಡು, ಈ ಫ್ಲಾಟ್ ಸಂಸ್ಕೃತಿಯಲ್ಲಿ ಎಲ್ಲವೂ ಎಷ್ಟು ಕೃತಕ ಅನಿಸುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಸದ್ದಿಗಿಂತ ಆ ರಸ್ತೆಯಲ್ಲಿ ಹೋಗೋ ಗಾಡಿಗಳ ಹಾರ್ನ್ ಸದ್ದೆ ಜಾಸ್ತಿ ಕೇಳಿಸುತ್ತೆ. ಆದರೂ ನಮ್ಮ ಶರತ್ ಮತ್ತು ಸೊಸೆ ಕಾವ್ಯ ನಮ್ಮನ್ನು ಈ ವಯಸ್ಸಿನಲ್ಲಿ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಅನ್ನೋದೇ ನಮಗೆ ದೊಡ್ಡ ಭಾಗ್ಯ. ಖಂಡಿತ ಮದುವೆ ಆದ ಮೇಲೂ ನಮ್ಮ ಮಗ ನಮ್ಮನ್ನ ಜೊತೆಯಲ್ಲೇ ಇಟ್ಟುಕೊಳ್ಳಬೇಕು ಅಂದುಕೊಂಡಿದ್ದೆ ದೊಡ್ಡ ವಿಷಯ. ಈ ಕಾಲದಲ್ಲಿ ಎಷ್ಟೋ ಜನ ವೃದ್ಧಾಶ್ರಮ ಸೇರ್ತಾರೆ. ನಮ್ಮ ಕಾವ್ಯನೂ ಅಷ್ಟೇ. ನನಗೊಂದು ಮಾತು ಎದುರಾಡಲ್ಲ, ಆದ್ರೆ ಅವರಿಬ್ಬರ ಲೈಫ್ ನೋಡಿದ್ರೆ ನನಗೆ ಒಮ್ಮೊಮ್ಮೆ ಗಾಬರಿಯಾಗುತ್ತೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಬರೀ ಓಟ ಓಟ ಓಟ. ಇವರಿಗೆ ನಿಲ್ಲೋಕೆ ಪುರುಸೊತ್ತೇ ಇಲ್ಲ. ಕಾಫಿ ಲೋಟವನ್ನು ಕೆಳಗಿಟ್ಟ ರಾಮಕೃಷ್ಣ ಅವರು, ಇದು ನಗರದ ಜೀವನ ಶೈಲಿ ಶಾರದಾ. ನಾವು ಅವರಿಗೆ ಹೊರೆಯಾಗಬಾರದು, ಬದಲಿಗೆ ಅವರಿಗೆ ಆಸರೆಯಾಗಬೇಕು. ಬಾ, ತಡ ಮಾಡೋದು ಬೇಡ. ನಿಧಾನವಾಗಿ ಕೆಳಗೆ ಹೋಗಿ ವಾಕಿಂಗ್ ಮುಗಿಸಿಕೊಂಡು ಬರೋಣ. ಆಮೇಲೆ ಇಡೀ ಮನೆ ಎದ್ದು ಯುದ್ಧರಂಗ ಆಗುತ್ತೆ ಎನ್ನುತ್ತಾ ನಕ್ಕರು. ಇಬ್ಬರು ಲಘು ಉಡುಪುಗಳನ್ನು ಧರಿಸಿ ಶೂ ಹಾಕಿಕೊಂಡು ನಿಧಾನವಾಗಿ ಲಿಫ್ಟ್ ಮೂಲಕ ಅಪಾರ್ಟ್ಮೆಂಟ್ನ ಕೆಳಗಿನ ವಾಕಿಂಗ್ ಟ್ರ್ಯಾಕ್ಗೆ ಬಂದರು. ಅಲ್ಲಿ ಅವರಂತೆ ಇನ್ನೂ 10 ವಯಸ್ಸಾದ ದಂಪತಿಗಳು ವಾಕಿಂಗ್ ಮಾಡುತ್ತಿದ್ದರು. ನಗರದ ಜಂಟಿ ಕುಟುಂಬಗಳಲ್ಲಿ ವೃದ್ಧರು ಹೇಗೆ ಬದುಕುತ್ತಿದ್ದಾರೆ ಎಂಬುದಕ್ಕೆ ಆ ಪಾರ್ಕ್ ಒಂದು ಜ್ವಲಂತ ಉದಾಹರಣೆಯಾಗಿತ್ತು. ರಾಮಕೃಷ್ಣ ಮತ್ತು ಶಾರದಾ ಇಬ್ಬರು ಕೈ ಹಿಡಿದು ನಿಧಾನವಾಗಿ ಹೆಜ್ಜೆ ಇಡುತ್ತಿದ್ದರು. ಶಾರದಾ ಅವರ ಕೀಲು ನೋವಿಗೆ ರಾಮಕೃಷ್ಣ ಅವರ ಕೈ ಆಸರೆ ಕೇವಲ ದೈಹಿಕ ಬೆಂಬಲವಾಗಿರಲಿಲ್ಲ, ಅದು 40 ವರ್ಷಗಳ ದಾಂಪತ್ಯದ ನಂಬಿಕೆಯಾಗಿತ್ತು. ದಾರಿಯಲ್ಲಿ ಅವರ ಪರಿಚಯಸ್ಥರಾದ ಮೂರ್ತಿರಾಯರು ಎದುರಾದರು. ಏನ್ ರಾಮಕೃಷ್ಣ ಅವರೇ, ಇವತ್ತು ಸ್ವಲ್ಪ ಲೇಟು? ಇಲ್ಲ ಮೂರ್ತಿಗಳೇ, ನಮ್ಮದೇನೋ ಎಂದಿನ ಸಮಯವೇ. ನಿಮ್ಮ ಮೊಮ್ಮಗನ ಸ್ಕೂಲ್ ಅಡ್ಮಿಷನ್ ಏನಾಯ್ತು ಎಂದು ರಾಮಕೃಷ್ಣ ಕೇಳಿದರು. ಮೂರ್ತಿರಾಯರು ಬೇಸರದಿಂದ, ಅಯ್ಯೋ ಬಿಡಿ, ಈ ಸಿಟಿಲಿ ಸ್ಕೂಲ್ ಸೀಟು ಸಿಗುವುದು ಅಂದ್ರೆ ಯುದ್ಧ ಗೆದ್ದ ಹಾಗೆ. ನನ್ನ ಮಗ ಸೊಸೆ ಇಬ್ಬರಿಗೂ ಲೀವ್ ಸಿಗಲ್ಲ. ನಾನೇ ದಿನ ಅಲೆದಾಡಿ ಫಾರ್ಮ್ ತಂದು ಕ್ಯೂ ನಿಂತು ಎಲ್ಲ ಮಾಡಬೇಕಾಗಿ ಬಂತು. ವಯಸ್ಸಾದ ಕಾಲದಲ್ಲಿ ಇದೆಲ್ಲ ಕಷ್ಟ ಅನಿಸಿದ್ರು ನಮ್ಮ ಮಕ್ಕಳಿಗೋಸ್ಕರ ಮಾಡಲೇಬೇಕಲ್ವಾ ಎಂದರು. ಶಾರದಾ ಅವರು ಮಧ್ಯಪ್ರವೇಶಿಸಿ, ಅದೇನೋ ನಿಜ ಮೂರ್ತಿಗಳೇ, ಆದ್ರೆ ಮಕ್ಕಳ ಜೊತೆ ಇರೋದು ಒಂದು ಖುಷಿ. ನಾವಿಲ್ಲಿ ಕಷ್ಟಪಡ್ತೀವಿ ಅಂದ್ಕೊಂಡ್ರೆ ಅದು ಕಷ್ಟ. ನಮ್ಮದೇ ಮನೆ, ನಮ್ಮದೇ ಮಕ್ಕಳು ಅಂದ್ಕೊಂಡ್ರೆ ಎಲ್ಲವೂ ಸುಲಭ ಎಂದು ಧನಾತ್ಮಕವಾಗಿ ಉತ್ತರಿಸಿದರು. ಮೂರ್ತಿರಾಯರು ನಕ್ಕು, ನಿಮ್ಮ ಆಲೋಚನೆ ತುಂಬಾ ಒಳ್ಳೆಯದು ಶಾರದಾ ಅವರೇ, ಬರ್ತೀನಿ ಎಂದು ಮುಂದೆ ಸಾಗಿದರು. ರಾಮಕೃಷ್ಣ ಮತ್ತು ಶಾರದಾ ತಮ್ಮ ವಾಕಿಂಗ್ ಮುಂದುವರಿಸಿದರು. ಸುತ್ತಲೂ ಎತ್ತರದ ಅಪಾರ್ಟ್ಮೆಂಟ್ ಗೋಡೆಗಳು ಆಕಾಶವನ್ನು ಮುಚ್ಚುವಂತೆ ನಿಂತಿದ್ದರು. ಅವರಿಬ್ಬರ ನಡುವಿನ ಮಾತುಕತೆ ಹಳ್ಳಿಯ ಮುಕ್ತ ವಾತಾವರಣವನ್ನು ಸೃಷ್ಟಿಸುತ್ತಿತ್ತು. ನೋಡಿದ್ಯಾ ಶಾರದಾ, ಮೂರ್ತಿರಾಯರ ಮಾತು ಕೇಳಿದ್ಯಾ? ನಗರದಲ್ಲಿ ವಯಸ್ಸಾದವರ ಪಾತ್ರ ಎಷ್ಟು ಮುಖ್ಯ ಅಂತ ಈಗ ಅರ್ಥವಾಗ್ತಿದೆ. ಮಕ್ಕಳಿಗೆ ಕೆರಿಯರ್ ಬಿಡೋಕೆ ಆಗಲ್ಲ, ಮನೆ ಕೆಲಸನೂ ಮ್ಯಾನೇಜ್ ಮಾಡೋಕೆ ಆಗಲ್ಲ.
ನಾವು ಹಿರಿಯರು ಇದ್ರೆ ಅವರಿಗೆ ಒಂದು ಧೈರ್ಯ. ನಾವು ಕೇವಲ ದಿನ ಕಳೆಯುತ್ತಿಲ್ಲ, ಅವರ ಬದುಕಿಗೆ ಅಡಿಪಾಯವಾಗುತ್ತಿದ್ದೀವಿ. ಶಾರದಾ ಅವರು ಹೌದೆಂಬಂತೆ ತಲೆಯಾಡಿಸಿದರು. ಹೌದು, ನಿನ್ನೆ ರಾತ್ರಿ ಕಾವ್ಯ ಹೇಳ್ತಿದ್ಲು, ಅತ್ಯಮ್ಮ ನೀವು ಇರೋದ್ರಿಂದ ನನಗೆ ಆಫೀಸ್ನಲ್ಲಿ ನಿರಾಳವಾಗಿ ಕೆಲಸ ಮಾಡೋಕೆ ಆಗುತ್ತೆ, ಮಕ್ಕಳ ಬಗ್ಗೆ ಚಿಂತೆನೇ ಇರಲ್ಲ ಅಂತ. ಆ ಮಾತು ಕೇಳಿದಾಗ ನನ್ನ ಮನಸ್ಸು ತುಂಬಿ ಬಂತು. ನಗರದಲ್ಲಿ ನಮಗೆ ಸ್ವಂತ ಮನೆ ಇಲ್ಲದೇ ಇರಬಹುದು, ಆದರೆ ಮಕ್ಕಳ ಹೃದಯದಲ್ಲಿ ಸ್ಥಾನ ಇದೆ, ಅದೇ ಮುಖ್ಯ ಶಾರದಾ ಎಂದು ಹೇಳುತ್ತಾ ರಾಮಕೃಷ್ಣ ಬಲಗೈಯಿಂದ ಹೆಂಡತಿಯ ಹೆಗಲನ್ನು ಮೆಲ್ಲಗೆ ತಟ್ಟುತ್ತಾ, ಬಾ, ಈಗಾಗಲೇ 6:15 ಆಗ್ತಾ ಬಂತು. ಇಷ್ಟೊತ್ತಿಗೆ ಶರತ್ ಎದ್ದಿರ್ತಾನೆ. ಇವತ್ತು ಅವನಿಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ನಿನ್ನೆ ಹೇಳ್ತಿದ್ದ. ಮನೆಗೆ ಹೋಗಿ ಮುಂದಿನ ತಯಾರಿ ನೋಡೋಣ. ಅವರಿಬ್ಬರು ವಾಕಿಂಗ್ ಮುಗಿಸಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿಗೆ ಒಂದು ಸಣ್ಣ ನಗು ಬೀರಿ ಲಿಫ್ಟ್ ಹತ್ತಿ ತಮ್ಮ ಫ್ಲಾಟ್ಗೆ ಮರಳಿದರು. ಬಾಗಿಲು ತೆರೆದು ಒಳಗೆ ಬಂದಾಗ ಮನೆಯೊಳಗೆ ನಿಧಾನವಾಗಿ ನಗರದ ದೈನಂದಿನ ಗಡಿಬಿಡಿಯ ಮುನ್ಸೂಚನೆ ಸಿಗುತ್ತಿತ್ತು. ಶರತ್ ಬೆಳಗಿನ ಜಿಮ್ ಮುಗಿಸಿ ಬಂದಿದ್ದ. ಕಾವ್ಯ ಗೀಸರ್ ಆನ್ ಮಾಡುತ್ತಿದ್ದಳು. ಆದರೆ ಆ ಇಡೀ ಮನೆಯಲ್ಲಿ ಇನ್ನೂ ಪ್ರಶಾಂತತೆ ಇತ್ತೆಂದರೆ ಅದಕ್ಕೆ ಕಾರಣ ಮುಂಜಾನೆ ಎದ್ದು ಇಡೀ ಮನೆಯ ವಾತಾವರಣಕ್ಕೆ ಪಾಸಿಟಿವ್ ಎನರ್ಜಿ ತುಂಬಿದ್ದ ಈ ಹಿರಿಯ ದಂಪತಿಗಳು. ಇದು ಕೇವಲ ಒಂದು ದಿನದ ಆರಂಭವಾಗಿರಲಿಲ್ಲ. ನಗರದ ಜಂಜಾಟದ ನಡುವೆಯೂ ಪ್ರೀತಿ, ಹೊಂದಾಣಿಕೆ ಮತ್ತು ಪರಸ್ಪರ ಗೌರವದಿಂದ ಒಂದು ಸುಂದರ ಜಂಟಿ ಕುಟುಂಬ ಹೇಗೆ ಮುನ್ನಡೆಯುತ್ತದೆ ಎಂಬುದಕ್ಕೆ ಈ ಮುಂಜಾವಿನ ಮೌನವೇ ಮೊದಲ ಹೆಜ್ಜೆಯಾಗಿತ್ತು. ಗಡಿಯಾರದಲ್ಲಿ ಮುಳ್ಳು 6:15 ದಾಟುತ್ತಿದ್ದಂತೆ ಮನೆಯೊಳಗೆ ಈಗ ಬೆಳಗಿನ ರಣರಂಗ ಶುರುವಾಗುವ ಸಮಯ. ಮಗ ಶರತ್ ಆಫೀಸ್ನ ಲ್ಯಾಪ್ಟಾಪ್ ಆನ್ ಮಾಡಿಕೊಂಡು ಲಿಂಕ್ಡ್ ಇನ್ ನೋಟಿಫಿಕೇಶನ್ ಪರಿಶೀಲಿಸುತ್ತಿದ್ದ. ಸೊಸೆ ಕಾವ್ಯ ಕೈಯಲ್ಲಿ ಫೋನ್ ಹಿಡಿದು ಆನ್ಲೈನ್ನಲ್ಲಿ ಅಡುಗೆಗೆ ಬೇಕಾದ ತರಕಾರಿ ಆರ್ಡರ್ ಮಾಡುತ್ತಾ ಅಡುಗೆ ಮನೆಯತ್ತ ಧಾವಿಸುತ್ತಿದ್ದಳು. ವಾಕಿಂಗ್ ಮುಗಿಸಿ ಬಂದ ತಕ್ಷಣ ರಾಮಕೃಷ್ಣ ಮತ್ತು ಶಾರದಾ ತಡ ಮಾಡಲಿಲ್ಲ. ನಗರದ ಬೆಳಗಿನ ಗಡಿಬಿಡಿಯಲ್ಲಿ ತಾವು ಒಬ್ಬ ಸೈನಿಕರಂತೆ ಭಾಗಿಯಾಗದಿದ್ದರೆ ಮಕ್ಕಳು ಸಮಯಕ್ಕೆ ಸರಿಯಾಗಿ ಆಫೀಸ್ಗೂ ಮೊಮ್ಮಕ್ಕಳು ಶಾಲೆಗೂ ತಲುಪಲು ಸಾಧ್ಯವಿಲ್ಲ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಶಾರದಾ ಅವರು ನೇರವಾಗಿ ಅಡುಗೆ ಮನೆಗೆ ಹೆಜ್ಜೆ ಇಟ್ಟರು. ಕಾವ್ಯ ಆಗಲೇ ಕುಕ್ಕರಿಡಲು ಪಾತ್ರೆ ತೊಳೆಯುತ್ತಿದ್ದಳು. ಮುಖದಲ್ಲಿ ಬೆಳಗಿನ ಒತ್ತಡ ಎದ್ದು ಕಾಣುತ್ತಿತ್ತು. ಕಾವ್ಯ, ಏನಮ್ಮ ಇವತ್ತು ಬ್ರೇಕ್ಫಾಸ್ಟ್ಗೆ ಪ್ಲಾನಾ? ನಾನೇನಾದರೂ ಹೆಲ್ಪ್ ಮಾಡ್ಲಾ ಎಂದು ಶಾರದಾ ಅತ್ಯಂತ ಮೃದುವಾಗಿ ಕೇಳಿದರು. ಕಾವ್ಯ ನಿಟ್ಟುಸಿರು ಬಿಟ್ಟು, ಅಯ್ಯೋ ಅತ್ತೆಮ್ಮ, ನೀವು ಬಂದ್ರಾ? ತುಂಬ ಥ್ಯಾಂಕ್ಸ್. ಇವತ್ತು ಶರತ್ಗೆ 8:15ಗೆಲ್ಲ ಆಫೀಸ್ನಲ್ಲಿ ಗ್ಲೋಬಲ್ ಕ್ಲೈಂಟ್ಸ್ ಮೀಟಿಂಗ್ ಇದೆಯಂತೆ, ಬೇಗ ಹೋಗಬೇಕು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಮಾಡಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಇನ್ನೂ ತರಕಾರಿ ಹೆಚ್ಚಿಲ್ಲ, ಚಟ್ನಿಗೆ ಕಾಯಿ ತುರಿದಿಲ್ಲ, ಹೇಗೆ ಮ್ಯಾನೇಜ್ ಮಾಡೋದು ಅಂತ ತಲೆ ಕೆಡ್ತಿದೆ. ಶಾರದಾ ನಗುತ್ತಾ ಕಾವ್ಯಾಳ ಹೆಗಲ ಮೇಲೆ ಕೈ ಇಟ್ಟರು. ಅದಕ್ಕೇಕಮ್ಮ ಇಷ್ಟೊಂದು ಟೆನ್ಷನ್ ತಗೋತೀಯಾ? ನೀನು ಹೋಗಿ ಇಡ್ಲಿ ಪಾತ್ರೆ ಇಡು, ಕಾಯಿ ತುರಿಯೋದು, ಚಿತ್ರಾನ್ನಕ್ಕೆ ಈರುಳ್ಳಿ ಮೆಣಸಿನಕಾಯಿ ಹೆಚ್ಚೋದು ಎಲ್ಲ ನಾನು ನೋಡ್ಕೋತೀನಿ. ನೀನು ಮೊದಲು ಶರತ್ನ ಬಟ್ಟೆ ಐರನ್ ಆಗಿದೆಯಾ ನೋಡ್ಕೋ ಎಂದರು. ಅಯ್ಯೋ ಅತ್ಯಮ್ಮ, ನಿಮಗೂ ಕಾಲು ನೋವಿದೆ ಎಂದು ಕಾವ್ಯ ಸಂಕೋಚದಿಂದ ಹೇಳುತ್ತಿದ್ದಾಗ ಶಾರದಾ ಅವಳನ್ನು ತಡೆದು, ನನ್ನ ಕಾಲು ನೋವೆಲ್ಲ ಈ ಕೂತು ಮಾಡುವ ಕೆಲಸಕ್ಕೆ ಅಡ್ಡಿ ಬರಲ್ಲ ಕಣಮ್ಮ, ನೀನು ಧೈರ್ಯವಾಗಿ ಕೆಲಸ ನೋಡ್ಕೋ ಎನ್ನುತ್ತಾ ತರಕಾರಿ ಹೆಚ್ಚಲು ಕುಳಿತರು. ಶಾರದಾ ಅವರ ಕೈಗಳು ಎಷ್ಟು ವೇಗವಾಗಿ ಚಲಿಸುತ್ತಿದ್ದವೆಂದರೆ ಕಾವ್ಯಾಳಿಗೆ ಅರ್ಧದಷ್ಟು ನಿರಾಳವಾಯಿತು. ಇತ್ತ ಹಾಲ್ನಲ್ಲಿ ರಾಮಕೃಷ್ಣ ಅವರು ಮತ್ತೊಂದು ಜವಾಬ್ದಾರಿಯನ್ನು ಹೆಗಲಿಗೆ ಹಚ್ಚಿಕೊಂಡಿದ್ದರು. ಶರತ್ ಡೈನಿಂಗ್ ಟೇಬಲ್ ಮೇಲೆ ಫೈಲ್ಗಳನ್ನು ಹರಡಿಕೊಂಡು ಗಲಿಬಿಲಿಯಲ್ಲಿದ್ದ. ಶರತ್, ಏನಪ್ಪ ತುಂಬ ಬ್ಯುಸಿ ಇದೆಯಾ? ನಾನೇನಾದರೂ ಸಹಾಯ ಮಾಡಬಹುದಾ ಎಂದು ರಾಮಕೃಷ್ಣ ಕೇಳಿದರು. ಹೌದು ಅಪ್ಪ, ಇವತ್ತು ನನಗೆ ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಡೇ, ಪ್ರಮೋಷನ್ ನಿರ್ಧಾರ ಆಗೋ ಮೀಟಿಂಗ್ ಇದು. ಮಕ್ಕಳು ಇನ್ನೂ ಎದ್ದಿಲ್ಲ. ಈ ಗಡಿಬಿಡಿಯಲ್ಲಿ ಚಿರಾಗ್ ಮತ್ತು ತನ್ವಿಯನ್ನು ಎಬ್ಬಿಸಿ ರೆಡಿ ಮಾಡೋಕೆ ನನಗಂತೂ ಟೈಮೇ ಇಲ್ಲ. ಕಾವ್ಯ ಕಿಚನಲ್ಲಿ ಬ್ಯುಸಿ ಇದ್ದಾಳೆ, ನೀವು ಸ್ವಲ್ಪ ಅವರನ್ನು ನೋಡ್ಕೋತೀರಾ? ರಾಮಕೃಷ್ಣ ಹೆಮ್ಮೆಯಿಂದ ನಕ್ಕರು. ಅದಕ್ಕೇನಂತೆ ಶರತ್, ನೀನು ನಿನ್ನ ಮೀಟಿಂಗ್ ಕಡೆ ಗಮನ ಕೊಡು, ಮೊಮ್ಮಕ್ಕಳ ಜವಾಬ್ದಾರಿ ನನ್ನದು. ನಾನು ಮಿಲಿಟರಿ ಶಿಸ್ತು ತರ್ತೀನಿ ನೋಡು ಇವತ್ತು ಎನ್ನುತ್ತಾ ಮಕ್ಕಳ ಬೆಡ್ರೂಮ್ ಕಡೆಗೆ ಹೆಜ್ಜೆ ಹಾಕಿದರು. ರೂಮಿನೊಳಗೆ 9 ವರ್ಷದ ಚಿರಾಗ್ ಮತ್ತು 6 ವರ್ಷದ ತನ್ವಿ ಕಂಬಳಿ ಹೊದ್ದು ಗಾಢ ನಿದ್ರೆಯಲ್ಲಿದ್ದರು. ರಾಮಕೃಷ್ಣ ಅವರು ಕಿಟಕಿಯ ಪರದೆಯನ್ನು ಸರಿಸಿ ಕೋಣೆಯೊಳಗೆ ಸೂರ್ಯನ ಬೆಳಕು ಬೀಳುವಂತೆ ಮಾಡಿದರು. ನಂತರ ಮಕ್ಕಳ ಪಕ್ಕದಲ್ಲಿ ಕುಳಿತು ಅತ್ಯಂತ ಪ್ರೀತಿಯಿಂದ ಅವರ ತಲೆ ಸವರುತ್ತಾ, ಚಿರು, ತನು, ಏಳಿ ಚಿನ್ನ, ಸೂರ್ಯ ಮಾಮ ಬಂದ್ಬಿಟ್ಟ. ಇವತ್ತು ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಅಲ್ವಾ ಎಂದರು. ಸ್ಪೋರ್ಟ್ಸ್ ಡೇ ಎಂಬ ಮಾತು ಕೇಳುತ್ತಿದ್ದಂತೆ ಚಿರಾಗ್ ಕಣ್ಣುಜ್ಜುತ್ತಾ ಇದ್ದ. ತಾತ, ಇವತ್ತು ನನಗೆ ರನ್ನಿಂಗ್ ರೇಸ್ ಇದೆ, ನಾನು ಬೇಗ ಹೋಗಬೇಕು. ಹೌದಾ? ಹಾಗಾದರೆ ಬೇಗ ಎದ್ದು ಬ್ರಷ್ ಮಾಡು. ತನು, ನೀನು ಏಳಮ್ಮ ಬಂಗಾರಿ ಎಂದು ತನ್ವಿಯ ಕೆನ್ನೆಯನ್ನು ಮೆಲ್ಲಗೆ ಸವರಿದರು. ತನ್ವಿ ಅಜ್ಜನ ಕುತ್ತಿಗೆಯನ್ನು ಬಿಗಿದಪ್ಪಿಕೊಂಡು, ತಾತ, ಇವತ್ತು ನೀವೇ ನನಗೆ ಜಡೆ ಹಾಕಬೇಕು, ಅಮ್ಮ ತುಂಬ ಬೈತಾಳೆ ಎಂದು ಮುದ್ದಾಗಿ ನುಡಿದಳು. ಖಂಡಿತ ಪುಟ್ಟಮ್ಮ, ಇವತ್ತು ನಾನೇ ನಿನ್ನನ್ನು ರೆಡಿ ಮಾಡ್ತೀನಿ ಎಂದು ನಗುತ್ತಾ ಇಬ್ಬರನ್ನು ಬಾತ್ರೂಮ್ ಕಡೆಗೆ ಕರೆದೊಯ್ದರು.
ಶಾರದಾ ಅವರು ಅಡುಗೆ ಮನೆಯಲ್ಲಿ ಕಾವ್ಯಾಳಿಗೆ ಬೆನ್ನೆಲುಬಾಗಿ ನಿಂತು ಬಿಸಿ ಬಿಸಿ ಇಡ್ಲಿ ಮತ್ತು ಚಿತ್ರಾನ್ನವನ್ನು ಸಿದ್ಧಪಡಿಸಿದರು. ರಾಮಕೃಷ್ಣ ಅವರು ಮಕ್ಕಳ ಸ್ಕೂಲ್ ಯೂನಿಫಾರ್ಮ್ಗಳನ್ನು ಜೋಡಿಸಿ ಅವರ ಸ್ಕೂಲ್ ಬ್ಯಾಗ್ಗಳಿಗೆ ವಾಟರ್ ಬಾಟಲ್ ಮತ್ತು ಲಂಚ್ ಬಾಕ್ಸ್ಗಳನ್ನು ಅಚ್ಚುಕಟ್ಟಾಗಿ ತುಂಬಿಟ್ಟರು. ತನ್ವಿಗೆ ಜಡೆ ಹಾಕಲು ಅವರು ಪಡುತ್ತಿದ್ದ ಪಾಡನ್ನು ನೋಡಿ ಅಡುಗೆ ಮನೆಯಿಂದ ಹೊರಬಂದ ಕಾವ್ಯ ಮತ್ತು ಶರತ್ ಮನಸಾರೆ ನಕ್ಕರು. ನೋಡಿದ್ರ ಶರತ್, ಮಾವನವರು ನಿಮಗಿಂತ ಎಷ್ಟು ಚೆನ್ನಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾರೆ ಅಂತ. ಶರತ್ ಕೃತಜ್ಞತೆಯ ಭಾವದಿಂದ ತಂದೆಯನ್ನು ನೋಡಿದ. ನಿಜ ಕಾವ್ಯ, ಅಪ್ಪ ಅಮ್ಮ ಇಲ್ಲದೆ ಇದ್ದಿದ್ರೆ ಇವತ್ತು ನಾವಿಬ್ಬರು ಆಫೀಸಿಗೆ ರಜೆ ಹಾಕಬೇಕಾಗುತ್ತಿತ್ತು ಅಥವಾ ಅರ್ಧಂಬರ್ಧ ಕೆಲಸದಲ್ಲಿ ಟೆನ್ಷನ್ ಮಾಡ್ಕೋಬೇಕಿತ್ತು ಎಂದ. 8:45 ಸ್ಕೂಲ್ ಬಸ್ ಬರುವ ಸಮಯವಾಯಿತು. ರಾಮಕೃಷ್ಣ ಅವರು ಇಬ್ಬರು ಮೊಮ್ಮಕ್ಕಳ ಕೈ ಹಿಡಿದು ಕೆಳಗೆ ಕರೆದುಕೊಂಡು ಹೋದರು. ಸ್ಕೂಲಿಗೆ ಹೊರಡುವ ಮುನ್ನ ಚಿರಾಗ್ ಮತ್ತು ತನ್ವಿ, ಬರ್ತೀವಿ ಅಜ್ಜ, ಬರ್ತೀವಿ ತಾತ ಎಂದು ಇಬ್ಬರು ಕಾಲಿಗೆ ಬಿದ್ದು ನಮಸ್ಕರಿಸಿದರು. ನಗರದ ಕಾನ್ವೆಂಟ್ ಸಂಸ್ಕೃತಿಯ ನಡುವೆಯೂ ಮಕ್ಕಳಿಗೆ ಈ ಸಂಸ್ಕಾರ ಸಿಗುತ್ತಿರುವುದು ಶಾರದಾ ಮತ್ತು ರಾಮಕೃಷ್ಣ ಅವರ ಉಪಸ್ಥಿತಿಯಿಂದಲೇ ಎಂಬುದು ಶರತ್ಗೆ ಗೊತ್ತು. ಮಕ್ಕಳನ್ನು ಬಸ್ ಹತ್ತಿಸಿ ಬಂದ ನಂತರ ಶರತ್ ಮತ್ತು ಕಾವ್ಯ ಕೂಡ ಆಫೀಸ್ಗೆ ಹೊರಡಲು ಸಿದ್ಧರಾಗಿ ಡೈನಿಂಗ್ ಟೇಬಲ್ ಹತ್ತಿರ ಬಂದರು. ರಾಮಕೃಷ್ಣ ಅವರು ಮಗನ ಹೆಗಲ ಮೇಲೆ ಕೈಯಿಟ್ಟು, ಶರತ್, ಯಾವುದೇ ಆತಂಕ ಇಲ್ಲದೆ ಆಫೀಸ್ಗೆ ಹೋಗು. ಮೀಟಿಂಗ್ ತುಂಬ ಚೆನ್ನಾಗಿ ಆಗುತ್ತೆ. ನಿನ್ನ ಶ್ರಮಕ್ಕೆ ಖಂಡಿತ ಫಲ ಸಿಗುತ್ತೆ. ಮನೆ ಬಗ್ಗೆ ಯೋಚನೆ ಮಾಡಬೇಡ ಎಂದು ಹರಸಿದರು. ಶಾರದಾ ಅವರು ಇಬ್ಬರಿಗೆ ಲಂಚ್ ಬಾಕ್ಸ್ ನೀಡುತ್ತಾ, ಕಾವ್ಯ, ಮಧ್ಯಾಹ್ನ ಕರೆಕ್ಟ್ ಟೈಮ್ಗೆ ಊಟ ಮಾಡು. ಸಿಟಿಲಿ ಕೆಲಸದ ಒತ್ತಡ ಅಂತ ಆರೋಗ್ಯ ಹಾಳು ಮಾಡ್ಕೋಬೇಡ ಎಂದರು. ಕಾವ್ಯ ಅತ್ತೆಯ ಕೈ ಹಿಡಿದುಕೊಂಡು, ಅತ್ಯಮ್ಮ, ನೀವು ಇರೋದ್ರಿಂದ ನಮಗೆ ಈ ಮನೆ ಥರ ಅನಿಸುತ್ತೆ. ಇಲ್ಲಾಂದ್ರೆ ಇದು ಬರೀ ಹೋಟೆಲ್ ಥರ ಆಗ್ಬಿಡ್ತಿತ್ತು. ಥ್ಯಾಂಕ್ಸ್ ಅತ್ಯಮ್ಮ ಎಂದಳು. ಅಯ್ಯೋ ಹುಚ್ಚಿ, ಹೆತ್ತವರಿಗೆ ಥ್ಯಾಂಕ್ಸ್ ಹೇಳ್ತಾರಾ? ನೀವು ಚೆನ್ನಾಗಿದ್ರೆ ನಮಗೆ ಅಷ್ಟೇ ಸಾಕು. ಹೋಗಿ ಬನ್ನಿ. ಶರತ್ ಮತ್ತು ಕಾವ್ಯ ಹಿರಿಯರ ಆಶೀರ್ವಾದ ಪಡೆದು ಮುಗುಳ್ನಗುತ್ತಾ ಆಫೀಸಿನತ್ತ ಹೆಜ್ಜೆ ಹಾಕಿದರು. ಗಂಟೆ ಈಗ 9 ಆಗಿತ್ತು. ಬೆಳಗಿನ ಆ ಮಹಾಯುದ್ಧ ಮುಗಿದು ಮನೆ ಮತ್ತೆ ಶಾಂತವಾಗಿತ್ತು. ಆದರೆ ಆ ಗಡಿಬಿಡಿಯಲ್ಲೂ ಎಲ್ಲೂ ಕೂಡ ಸಿಟ್ಟು, ಕಿರಿಕಿರಿ ಇರಲಿಲ್ಲ. ಬದಲಿಗೆ ಪರಸ್ಪರರ ಮೇಲಿದ್ದ ಪ್ರೀತಿ ಮತ್ತು ಹಿರಿಯರ ಸಹಾಯದ ಹಸ್ತ ಇಡೀ ಮನೆಯನ್ನು ಒಂದು ಸ್ವರ್ಗವನ್ನಾಗಿ ಮಾಡಿತು. ಹೊರಗೆ ನಗರದ ರಸ್ತೆಗಳಲ್ಲಿ ವಾಹನಗಳ ಕರ್ಕಶ ಸತುಮಿತಿ ಮೀರುತ್ತಿದ್ದರೆ 14ನೇ ಮಹಡಿಯ ಈ ಮನೆಯೊಳಗೆ ಮಾತ್ರ ಶಾಂತತೆ ತುಂಬಿಕೊಂಡಿತು. ಇಡೀ ದಿನದ ಗಡಿಬಿಡಿಯ ನಂತರ ಸಿಗುವ ಈ ಮಧ್ಯಾಹ್ನದ ಮೌನ ರಾಮಕೃಷ್ಣ ಮತ್ತು ಶಾರದಾ ಅವರಿಗೆ ಬದುಕಿನ ಮತ್ತೊಂದು ಮನ್ವಂತರದಂತೆ ಕಾಣಿಸುತ್ತಿತ್ತು. ಶಾರದಾ ಅವರು ಅಡುಗೆ ಮನೆಯ ಹಾಲಿನ ಪಾತ್ರೆ, ತಿಂಡಿಯ ತಟ್ಟೆಗಳನ್ನು ಅಚ್ಚುಕಟ್ಟಾಗಿ ಸಿಂಕ್ನಲ್ಲಿ ಜೋಡಿಸಿ ಹಾಲಿನ ಕೌಂಟರ್ ಟಾಪ್ ಅನ್ನು ಒರೆಸಿದರು. ಬೆಳಗಿನ ಓಟದಲ್ಲಿ ಸೊಸೆ ಕಾವ್ಯ ಬಿಟ್ಟು ಹೋಗಿದ್ದ ಸಣ್ಣ ಪುಟ್ಟ ವಸ್ತುಗಳನ್ನು ಯಥಾಸ್ಥಾನದಲ್ಲಿ ಇಟ್ಟರು. ಇತ್ತ ಹಾಲ್ನಲ್ಲಿ ರಾಮಕೃಷ್ಣ ಅವರು ಸೋಫಾದ ಮೇಲಿದ್ದ ಪತ್ರಿಕೆಯನ್ನು ಕೈಗೆತ್ತಿಕೊಂಡರು. ಶಾರದಾ, ಕಿಚನ್ ಕೆಲಸ ಮುಗಿತಾ? ಬಂದು ಸ್ವಲ್ಪ ಇಲ್ಲಿ ಕೂತ್ಕೋ, ಇವತ್ತಿನ ಪೇಪರ್ನಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಬಂದಿದೆ ಎಂದು ಕರೆದರು. ಶಾರದಾ ಅವರು ಕೈ ಒರೆಸಿಕೊಳ್ಳುತ್ತಾ ಬಂದು ಎದುರಿನ ಸೋಫಾದ ಮೇಲೆ ಕುಳಿತರು. ಏನದು ಅಷ್ಟೊಂದು ವಿಶೇಷ? ನಮ್ಮ ಹಳ್ಳಿಗಾಡಿನ ವಿಷಯ ಏನಾದರೂ ಇದೆಯಾ? ರಾಮಕೃಷ್ಣ ಅವರು ಕನ್ನಡಕವನ್ನು ಮೂಗಿನ ತುದಿಗೆ ಸರಿಸುತ್ತಾ, ಹೌದು, ನಮ್ಮ ಮಂಡ್ಯ ಜಿಲ್ಲೆಯ ಹಳೆ ಒಕ್ಕಲಿಗರ ಸಂಸ್ಕೃತಿ ಮತ್ತು ಇವತ್ತಿನ ಕೃಷಿ ಪದ್ಧತಿ ಬಗ್ಗೆ ಬರೆದಿದ್ದಾರೆ. ಓದುತ್ತಿದ್ದ ಹಾಗೆ ನನಗೆ ನಮ್ಮ ಹಳೆ ಜಮೀನು, ಆ ಕಾಲದ ಕಟಾವು ಹಬ್ಬ ಎಲ್ಲವೂ ನೆನಪಾಗ್ಬಿಡ್ತು. ನಾವು ಆ ಕಾಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಇತ್ತು ಅಲ್ವಾ ಶಾರದಾ? ಶಾರದಾ ಅವರು ಮಂದಸ್ಮಿತರಾಗಿ, ನೆನಪುಗಳು ಯಾವಾಗಲೂ ಚಂದವೇ, ಆದರೆ ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗಬೇಕು. ಇವತ್ತು ನಮಗೆ ನಮ್ಮ ಮಗ ಈ ಸಿಟಿಯಲ್ಲಿ ಎಲ್ಲ ಸೌಕರ್ಯ ಕೊಟ್ಟು ರಾಜರ ಥರ ಇಟ್ಟಿದ್ದಾನೆ. ಈ ವಯಸ್ಸಿನಲ್ಲಿ ನಮಗೆ ಇದಕ್ಕಿಂತ ಇನ್ನೇನು ಬೇಕು? ತೋಟದ ನೆನಪಾಗಿದ್ದರೆ ಬಾಲ್ಕನಿಯಲ್ಲಿರೋ ಆ ಹಸಿರು ಗಿಡಗಳಿಗೆ ನೀರು ಹಾಕಿ, ಅದೇ ನಮಗೆ ತೋಟ ಎಂದರು. ಅದು ನಿಜವೇ ಎನ್ನುತ್ತಾ ರಾಮಕೃಷ್ಣ ಪತ್ರಿಕೆಯನ್ನು ಮಡಚಿ ಇಟ್ಟರು. ಆದರೆ ಒಮ್ಮೊಮ್ಮೆ ಈ 4 ಗೋಡೆಗಳ ಮಧ್ಯೆ ಬಡಬಡಿಕೆ ಜಾಸ್ತಿ ಆದಾಗ ಯಾರಿಗಾದರೂ ಫೋನ್ ಮಾಡಬೇಕು ಅನಿಸುತ್ತೆ. ಹಾಗೆನ್ನುತ್ತಿದ್ದಂತೆ ರಾಮಕೃಷ್ಣ ಅವರ ಮೊಬೈಲ್ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ರಂಗನಾಥ್ ಹಳ್ಳಿ ಎಂದು ಮೂಡಿತು. ರಾಮಕೃಷ್ಣ ಅವರ ಮುಖದಲ್ಲಿ ತಕ್ಷಣ ನಗು ಅರಳಿತು. ಅವರು ಬೇಗನೆ ಕಾಲ್ ರಿಸೀವ್ ಮಾಡಿ, ಹಲೋ ರಂಗಣ್ಣ, ಹೇಳೋ, ಎಷ್ಟು ದಿನ ಆಯಿತು ನಿನ್ನ ಫೋನ್ ಬಂದು, ಹೇಗಿದ್ದೀಯಾ? ಅತ್ತ ಕಡೆಯಿಂದ ಅವರ ಬಾಲ್ಯದ ಸ್ನೇಹಿತ ರಂಗನಾಥ್ ಮಾತನಾಡುತ್ತಿದ್ದರು. ನಾನಿಲ್ಲಿ ಚೆನ್ನಾಗಿದ್ದೀನಿ ಕಣೋ ರಾಮಕೃಷ್ಣ, ನೀನು ಸಿಟಿಗೆ ಹೋಗಿ ದೊಡ್ಡ ಮನುಷ್ಯ ಆಗಿಬಿಟ್ಟೆ. ನಮ್ಮನ್ನ ಎಲ್ಲಿ ನೆನಪಿಸ್ತೀಯಾ? ಹಳ್ಳಿ ಕಡೆ ಬರೋ ಯೋಚನೆ ಇದೆಯೋ ಇಲ್ಲವೋ ಎಂದು ತಮಾಷೆ ಮಾಡಿದರು. ರಾಮಕೃಷ್ಣ ನಗುತ್ತಾ, ಅಯ್ಯೋ ಇರಲ್ವ ರಂಗಣ್ಣ, ಮನಸ್ಸೆಲ್ಲ ಅಲ್ಲೇ ಇರುತ್ತೆ ಕಣೋ. ಆದರೆ ಇಲ್ಲಿ ಮಗ ಸೊಸೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಮೊಮ್ಮಕ್ಕಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಮಗಿದೆ. ಹಾಗಾಗಿ ಬರೋಕೆ ಆಗಲ್ಲ. ಈ ಸಲ ಹಳ್ಳಿಯಲ್ಲಿ ಮಳೆ ಬೆಳೆ ಹೇಗಿದೆ ಎಂದು ವಿಚಾರಿಸುತ್ತಾ ಹಳ್ಳಿಯ ಕೆರೆ, ಆಲದ ಮರ, ಹಳೆ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಸರಿಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಹರಟೆ ಹೊಡೆದರು. ಆ ಮಾತುಕತೆ ಅವರ ವಯಸ್ಸನ್ನು 10 ವರ್ಷ ಹಿಂದಕ್ಕೆ ಕರೆದೊಯ್ದಂತಿತ್ತು.
ಫೋನ್ ಇಟ್ಟ ನಂತರ ರಾಮಕೃಷ್ಣ ನಿರಾಳವಾಗಿ ನಿಟ್ಟುಸಿರಿಟ್ಟರು. ಇತ್ತ ಶಾರದಾ ಅವರು ತಮ್ಮದೇ ಆದ ಹವ್ಯಾಸದಲ್ಲಿ ಮುಳುಗಿದ್ದರು. ಅವರು ಟಿವಿಯಲ್ಲಿ ತಮಗೆ ಇಷ್ಟವಾದ ಆಧ್ಯಾತ್ಮಿಕ ಪ್ರವಚನ ಮತ್ತು ಹಳೆಯ ಸೀರಿಯಲ್ ಅನ್ನು ವೀಕ್ಷಿಸುತ್ತಿದ್ದರು. ಮಧ್ಯಾಹ್ನ 12 ಗಂಟೆಯಾಗುತ್ತಿದ್ದಂತೆ ಶಾರದಾ ಅವರು ದೇವರ ಕೋಣೆಗೆ ಹೋಗಿ ಮಧ್ಯಾಹ್ನದ ಪೂಜೆ ಮುಗಿಸಿ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಉಳಿದಿದ್ದ ಬಿಸಿ ಅನ್ನ ಮತ್ತು ಸಾಂಬಾರನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದರು. ರೀ, ಬನ್ನಿ ಊಟ ಮಾಡೋಣ, ಆಮೇಲೆ ಸ್ವಲ್ಪ ಕಣ್ಣು ಮುಚ್ಚಬಹುದು ಎಂದು ಗಂಡನನ್ನು ಕರೆದರು. ಇಬ್ಬರು ಒಟ್ಟಿಗೆ ಕುಳಿತು ನಿಧಾನವಾಗಿ ಊಟ ಮಾಡಿದರು. ನಗರದ ಈ ಮಧ್ಯಾಹ್ನ ಅವರಿಗೆ ಸ್ವಾವಲಂಬನೆಯ ಪಾಠ ಕಲಿಸಿತ್ತು. ಯಾರ ಮೇಲೂ ಅವಲಂಬಿತರಾಗದೆ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಾ ಮಕ್ಕಳ ಬದುಕಿಗೆ ತೊಂದರೆಯಾಗದಂತೆ ಬದುಕುವುದು ಅವರಿಗೆ ರೂಢಿಯಾಗಿತ್ತು. ಊಟದ ನಂತರ ಇಬ್ಬರು 1 ಗಂಟೆ ಕಾಲ ಕಿರು ನಿದ್ದೆ ಮಾಡಿದರು. ಮಧ್ಯಾಹ್ನ 3 ಗಂಟೆಯಾಗುತ್ತಿದ್ದಂತೆ ರಾಮಕೃಷ್ಣ ಅವರಿಗೆ ಮನೆಯೊಳಗೆ ಇರಲು ಮನಸ್ಸಾಗಲಿಲ್ಲ. ಶಾರದಾ, ನಾನು ಕೆಳಗಡೆ ಕ್ಲಬ್ ಹೌಸ್ಗೆ ಹೋಗಿ ಬರ್ತೀನಿ. ಇಷ್ಟೊತ್ತಿಗೆ ಮೂರ್ತಿರಾಯರು, ಶಾಸ್ತ್ರಿಗಳು ಎಲ್ಲ ಬಂದಿರ್ತಾರೆ ಎಂದರು. ಸರಿ ರೀ, ಹೋಗಿ ಬನ್ನಿ. ಬರುವಾಗ ಸೊಸೆಗೆ ಫೋನ್ ಮಾಡಿ ಸಂಜೆ ಅಡುಗೆಗೆ ಏನಾದರೂ ತರಕಾರಿ ಬೇಕಾ ಅಂತ ಕೇಳಿ ಎಂದು ಶಾರದಾ ನೆನಪಿಸಿದರು. ರಾಮಕೃಷ್ಣ ಅವರು ಅಪಾರ್ಟ್ಮೆಂಟ್ನ ವಿಶಾಲವಾದ ಕ್ಲಬ್ ಹೌಸ್ಗೆ ಬಂದರು. ಅಲ್ಲಿ ಹಿರಿಯ ನಾಗರಿಕರಿಗಾಗಿಯೇ ಒಂದು ಪ್ರತ್ಯೇಕ ವಲಯವಿತ್ತು. ಅಲ್ಲಿ ಈಗಾಗಲೇ 4-5 ಜನ ವೃದ್ಧರು ಸೇರಿದ್ದರು. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಶಾಸ್ತ್ರಿಗಳು ಮತ್ತು ಮೂರ್ತಿರಾಯರು ಕ್ಯಾರಂ ಬೋರ್ಡ್ ಆಡಲು ಸಿದ್ಧರಾಗುತ್ತಿದ್ದರು. ಬನ್ನಿ ರಾಮಕೃಷ್ಣ ಅವರೇ, ನಿಮ್ಮನ್ನೇ ಕಾಯ್ತಿದ್ವಿ. ಇವತ್ತು ನೀವೇ ನಮ್ಮ ಪಾರ್ಟ್ನರ್ ಎಂದು ಶಾಸ್ತ್ರಿಗಳು ಆತ್ಮೀಯವಾಗಿ ಆಹ್ವಾನಿಸಿದರು. ರಾಮಕೃಷ್ಣ ಅವರು ಕ್ಯಾರಂ ಬೋರ್ಡ್ ಹತ್ತಿರ ಕುಳಿತುಕೊಳ್ಳುತ್ತಾ, ಖಂಡಿತ ಶಾಸ್ತ್ರಿಗಳೇ, ಇವತ್ತು ನಮ್ಮದೇ ಜಯ ಎಂದು ಜೋಶ್ನಿಂದ ಹೇಳಿದರು. ಆಟದ ಮಧ್ಯೆ ಕೇವಲ ದಾಳಗಳ ಸದ್ದಷ್ಟೇ ಇರಲಿಲ್ಲ, ಬದುಕಿನ ಅನುಭವಗಳ ವಿನಿಮಯವೂ ಇತ್ತು. ನಿಮ್ಮ ಮಗನ ಆಫೀಸ್ ವಿಷಯ ಏನಾಯಿತು ರಾಮಕೃಷ್ಣ ಅವರೇ? ನಿನ್ನೆ ಏನೋ ಪ್ರಮೋಷನ್ ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ಲ ಎಂದು ಮೂರ್ತಿರಾಯರು ಕಾಯಿನ್ ಹೊಡೆಯುತ್ತಾ ಕೇಳಿದರು. ಹೌದು ಮೂರ್ತಿಗಳೇ, ಇವತ್ತು ಬೆಳಿಗ್ಗೆ ತುಂಬ ಟೆನ್ಷನ್ನಲ್ಲಿ ಹೋಗಿದ್ದಾನೆ. ದೇವರ ದಯೆ, ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅನ್ನೋ ಭರವಸೆ ಇದೆ. ಶಾಸ್ತ್ರಿಗಳು ನಗುತ್ತಾ ಹೇಳಿದರು. ಖಂಡಿತ ಆಗುತ್ತೆ ಬಿಡಿ. ನಿಮ್ಮಂಥ ಹಿರಿಯರ ಆಶೀರ್ವಾದ ಇರೋ ಮನೆಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ನಮ್ಮ ಮನೆಯಲ್ಲೂ ಅಷ್ಟೇ. ನನ್ನ ಮಗಳು ಮೊನ್ನೆ US ನಿಂದ ಫೋನ್ ಮಾಡಿದಳು. ಅವಳಿಗೂ ಅಲ್ಲಿ ಏನೋ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ ಅಂತೆ. ನಾವು ಇಲ್ಲಿ ಕೂತು ದೇವರಿಗೆ ಕೈ ಮುಗಿಯೋದಷ್ಟೇ ನಮ್ಮ ಕೆಲಸ ಎಂದರು. ಈ ಹಿರಿಯರ ಒಡನಾಟ ನಗರದ ಏಕಾಂತವನ್ನು ದೂರ ಮಾಡುವ ದೊಡ್ಡ ಮದ್ದಾಗಿತ್ತು. ತಮ್ಮದೇ ವಯಸ್ಸಿನ, ತಮ್ಮದೇ ಆಲೋಚನೆಗಳಿರುವ ಜನರೊಂದಿಗೆ ಕಾಲ ಕಳೆಯುವುದು ವೃದ್ಧಾಪ್ಯದ ಬೇಸರವನ್ನು ಕಳೆಯುತ್ತಿತ್ತು. ಇತ್ತ ಪ್ಲಾಟ್ನಲ್ಲಿ ಶಾರದಾ ಅವರು ಸಂಜೆ 4 ಗಂಟೆಯಾಗುತ್ತಿದ್ದಂತೆ ಎದ್ದು ಮುಖ ತೊಳೆದು ದೀಪ ಹಚ್ಚಿ ಮೊಮ್ಮಕ್ಕಳಿಗೆ ಇಷ್ಟವಾದ ಬಿಸಿ ಬಿಸಿ ಬಜ್ಜಿಯನ್ನು ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಡೀ ಮನೆಗೆ ಜೀವಕಳೆ ಬರಲಿದೆ. ಮೊಮ್ಮಕ್ಕಳ ಕಿರುಚಾಟ, ನಗು ಕೇಳಿಸಲಿದೆ ಎಂಬ ಆಲೋಚನೆಯೇ ಆ ಮಧ್ಯಾಹ್ನದ ಮೌನಕ್ಕೆ ಒಂದು ಸುಂದರವಾದ ಇತಿಶ್ರೀ ಹಾಡುತ್ತಿತ್ತು. ನಗರದ ಬದುಕಿನಲ್ಲಿ ಹಿರಿಯರು ಒಂಟಿತನವನ್ನು ಶಾಪ ಎಂದುಕೊಳ್ಳದೆ ಅದನ್ನು ತಮ್ಮದೇ ಆದ ಹವ್ಯಾಸ, ಸ್ನೇಹಿತರು ಮತ್ತು ಸಕಾರಾತ್ಮಕ ಆಲೋಚನೆಗಳಿಂದ ವರವನ್ನಾಗಿ ಮಾಡಿಕೊಳ್ಳಬಹುದು ಎಂಬುದಕ್ಕೆ ಶಾರದಾ ಮತ್ತು ರಾಮಕೃಷ್ಣ ಅವರ ಜೀವನವೇ ಇದಕ್ಕೆ ಸಾಕ್ಷಿಯಾಗಿತ್ತು. ಗಡಿಯಾರದಲ್ಲಿ ಮುಳ್ಳು 4 ಗಂಟೆ ದಾಟುತ್ತಿದ್ದಂತೆ ಅಪಾರ್ಟ್ಮೆಂಟ್ನ ಕೆಳಗಿನ ಆವರಣದಲ್ಲಿ ಶಾಲಾ ಬಸ್ಗಳು ಸಾಲು ಸಾಲಾಗಿ ಬಂದು ನಿಲ್ಲುವ ಸದ್ದು ಕೇಳಿಸತೊಡಗಿತು. ಲಿಫ್ಟ್ನ ಬೆಲ್ ಪದೇ ಪದೇ ಸದ್ದು ಮಾಡುತ್ತಿತ್ತು. ಮನೆಯಲ್ಲಿ ಅಡುಗೆ ಮನೆಯಿಂದ ಬಿಸಿ ಬಿಸಿ ಆಲೂಗಡ್ಡೆ ಬಜ್ಜಿ ಮತ್ತು ಏಲಕ್ಕಿ ಹಾಕಿದ ಚಹಾದ ಘಮ ಇಡೀ ಪ್ಲಾಟ್ ತುಂಬ ಆವರಿಸಿಕೊಂಡಿತ್ತು. ಶಾರದಾ ಅವರು ಸ್ಟವ್ ಆಫ್ ಮಾಡಿ ಬಾಲ್ಕನಿಯತ್ತ ನಡೆದು ಕೆಳಗೆ ನೋಡಿದರು. ಅಷ್ಟರಲ್ಲೇ ಕ್ಲಬ್ ಹೌಸ್ನಿಂದ ವಾಕಿಂಗ್ ಮುಗಿಸಿ ಬಂದಿದ್ದ ರಾಮಕೃಷ್ಣ ಅವರು ಮನೆಯ ಮುಖ್ಯ ಬಾಗಿಲು ತೆರೆದು ನಿಂತಿದ್ದರು. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಈ ಮನೆಯ ಮೌನ ಕರಗಿ ಕೋಗಿಲೆಗಳ ಗಾನದಂತಹ ನಗು ಮೊಳಗಲಿದೆ ಎಂದು ಅವರಿಗೆ ತಿಳಿದಿತ್ತು. ಕಾಲಿಂಗ್ ಬೆಲ್ ಸದ್ದು ಒಂದೇ ಸಮನೆ ಬರುತ್ತಿತ್ತು. ರಾಮಕೃಷ್ಣ ಅವರು ಬಾಗಿಲು ತೆರೆಯುತ್ತಿದ್ದಂತೆ ಭಾರವಾದ ಸ್ಕೂಲ್ ಬ್ಯಾಗ್ ಬೆನ್ನಿಗೆ ಹಾಕಿಕೊಂಡಿದ್ದ 9 ವರ್ಷದ ಚಿರಾಗ್ ಮತ್ತು ತಲೆಯಲ್ಲಿ 2 ಜಡೆಗಳು ಅಕ್ಕಪಕ್ಕಕ್ಕೆ ಹಾರುತ್ತಿದ್ದ 6 ವರ್ಷದ ತನ್ವಿ ಇಬ್ಬರು ಒಟ್ಟಿಗೆ ತಾತ ಎಂದು ಕೂಗುತ್ತಾ ಒಳಗೆ ನುಗ್ಗಿದರು. ತನ್ವಿ ನೇರವಾಗಿ ಬಂದು ರಾಮಕೃಷ್ಣ ಅವರ ಕಾಲನ್ನು ಗಟ್ಟಿಯಾಗಿ ಅಪ್ಪಿಕೊಂಡರೆ ಚಿರಾಗ್ ತನ್ನ ಸ್ಕೂಲ್ ಬ್ಯಾಗ್ ಅನ್ನು ಸೋಫಾದ ಮೇಲೆ ಎಸೆದು ನೆಲದ ಮೇಲೆಯೇ ಕುಳಿತುಕೊಂಡ. ಅಯ್ಯೋ ಚಿನ್ನ, ಬ್ಯಾಗನ್ನು ಅಲ್ಲಿ ಇಡಬಾರದು ಅಂತ ಎಷ್ಟು ಸಲ ಹೇಳಿದ್ದೀನಿ. ತಗೋ, ಮೊದಲು ನಿನ್ನ ಜಾಗದಲ್ಲಿ ಇಡು ಎನ್ನುತ್ತಾ ರಾಮಕೃಷ್ಣ ಬ್ಯಾಗ್ ಎತ್ತಿ ಸ್ಟಡಿ ಟೇಬಲ್ ಹತ್ತಿರ ಇಟ್ಟರು. ಶಾರದಾ ಅವರು ಅಡುಗೆ ಮನೆಯಿಂದ ಟವೆಲ್ನಲ್ಲಿ ಕೈ ಒರೆಸಿಕೊಳ್ಳುತ್ತಾ, ಬಂದ್ರ ನನ್ನ ಮಕ್ಕಳೇ, ಎಷ್ಟು ಸುಸ್ತಾಗಿದ್ದೀರಾ ನೋಡಿ, ಮುಖ ಎಲ್ಲ ಕಪ್ಪಾಗಿದೆ. ಚಿರು, ತನ್ವಿ, ಮೊದಲು ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ. ಅಜ್ಜಿ ಇವತ್ತು ನಿಮಗೆ ಇಷ್ಟವಾದ ಬಿಸಿ ಬಿಸಿ ಬಜ್ಜಿ ಮಾಡಿದ್ದಾರೆ. ಬಜ್ಜಿನಾ? ಎಂದು ತನ್ವಿ ಚಪ್ಪಾಳೆ ತಟ್ಟುತ್ತಾ ಬಾತ್ರೂಮ್ ಕಡೆ ಓಡಿದಳು. ಚಿರಾಗು ಕೂಡ ಸೋಮಾರಿತನ ಬಿಟ್ಟು ಅಜ್ಜಿಯ ಹಿಂದೆ ಹೊರಟ. ಮಕ್ಕಳು ಮುಖ ತೊಳೆದು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕುಳಿತುಕೊಂಡಾಗ ಶಾರದಾ ಅವರು ತಟ್ಟೆಯಲ್ಲಿ ಕೆಂಪು ಚಟ್ನಿ ಮತ್ತು ಬಜ್ಜಿಯನ್ನು ಇಟ್ಟರು. ರಾಮಕೃಷ್ಣ ಅವರು ಇಬ್ಬರಿಗೂ ಬಿಸಿ ಹಾಲು ಕುಡಿಸುತ್ತಾ ಪಕ್ಕದಲ್ಲೇ ಕುಳಿತರು. ತಾತ, ಇವತ್ತು ಏನಾಯ್ತು ಗೊತ್ತಾ? ಚಿರಾಗ್ ಬಜ್ಜಿ ತಿನ್ನುತ್ತಾ ಉತ್ಸಾಹದಿಂದ ಹೇಳಿದ.
ಏನಾಯ್ತು ನನ್ನ ರಾಯರೇ, ರನ್ನಿಂಗ್ ರೇಸ್ ಗೆದ್ದ? ರಾಮಕೃಷ್ಣ ಕಣ್ಣು ಅರಳಿಸಿ ಕೇಳಿದರು. ಹೌದು ತಾತ, ನೀವು ಬೆಳಿಗ್ಗೆ ಹೇಳಿಕೊಟ್ಟ ಹಾಗೆ ನಾನು ಸ್ಟಾರ್ಟಿಂಗ್ ಲೈನ್ನಲ್ಲಿ ನಿಂತಾಗ ದೀರ್ಘವಾಗಿ ಉಸಿರು ತಗೊಂಡೆ. ಆಮೇಲೆ ವಿಸಲ್ ಊದಿದ ತಕ್ಷಣ ಹಿಂದೆ ನೋಡದೆ ಓಡಿದೆ. ನಾನು ಸೆಕೆಂಡ್ ಪ್ಲೇಸ್ ಬಂದೆ ತಾತ. ಮಿಸ್ ನನಗೆ ಸ್ಟೇಜ್ ಮೇಲೆ ಮೆಡಲ್ ಕೊಟ್ರು ಎಂದು ಬ್ಯಾಗ್ನಿಂದ ಸಣ್ಣ ಸಿಲ್ವರ್ ಮೆಡಲ್ ತೆಗೆದು ಅಜ್ಜನ ಕೈಗಿಟ್ಟ. ರಾಮಕೃಷ್ಣ ಅವರ ಕಣ್ಣುಗಳಲ್ಲಿ ಹೆಮ್ಮೆಯಿಂದ ಕಣ್ಣೀರು ತುಂಬಿ ಬಂತು. ಅವರು ಮೆಡ್ಲನ್ನು ಕೈಯಲ್ಲಿ ಹಿಡಿದು ಮುತ್ತಿಕ್ಕಿ, ಶಭಾಷ್ ಕಣೋಚಿರು, ನಮ್ಮ ವಂಶಕ್ಕೆ ಕೀರ್ತಿ ತಂದೆ. ಸೋಲು ಗೆಲುವು ಮುಖ್ಯ ಅಲ್ಲ, ನೀನು ಪ್ರಯತ್ನ ಪಟ್ಟೆ ನೋಡು, ಅದು ಮುಖ್ಯ. ಈ ಮೆಡ್ಲನ್ನು ಇವತ್ತು ರಾತ್ರಿ ಅಪ್ಪ ಬಂದ ತಕ್ಷಣ ತೋರಿಸು, ಎಷ್ಟು ಖುಷಿ ಪಡ್ತಾನೆ ನೋಡು ಎಂದರು. ಅಷ್ಟರಲ್ಲಿ ತನ್ವಿ ಮುನಿಸಿಕೊಂಡು ಮೂತಿ ಮುರಿದುಕೊಂಡಳು. ಅಣ್ಣನಿಗೆ ಮಾತ್ರ ಶಭಾಷ್ ಅಂತೀಯ ತಾತ, ನನಗೇನು ಇಲ್ವಾ? ಇವತ್ತು ಕ್ಲಾಸ್ನಲ್ಲಿ ಮಿಸ್ ರೈಮ್ಸ್ ಕಾಂಪಿಟೇಷನ್ ಮಾಡಿದ್ರು. ನೀನು ಹೇಳಿಕೊಟ್ಟ ಪುಟ್ಟ ಗಿಡದ ತುಂಬ ಪುಟ್ಟ ಪುಟ್ಟ ಹೂ ಪದ್ಯ ಹೇಳಿದೆ. ಮಿಸ್ ಎಲ್ಲರ ಎದುರುಗಡೆ ನಂಗೆ ಕ್ಲಾಪ್ಸ್ ಮಾಡಿಸಿದ್ರು ಎಂದು ಗರ್ವದಿಂದ ಹೇಳಿದಳು. ಶಾರದಾ ಅವರು ತನ್ವಿಯನ್ನು ಹತ್ತಿರ ಎಳೆದುಕೊಂಡು ಮುದ್ದಾಡಿದರು. ಅಯ್ಯೋ ನನ್ನ ಮುದ್ದು ಕಂದಮ್ಮ, ನೀನು ಹಾಡಿದ್ರೆ ಮಿಸ್ ಮಾತ್ರ ಅಲ್ಲ, ದೇವಲೋಕದ ದೇವತೆಗಳು ಕ್ಲಾಪ್ಸ್ ಮಾಡ್ತಾರೆ. ತಗೋ, ನಿನಗೆ ಇನ್ನೊಂದು ಬಜ್ಜೆ ಎಕ್ಸ್ಟ್ರಾ ಎಂದು ಪ್ರೀತಿಯಿಂದ ಹೇಳಿದರು. ತಿಂಡಿ ಮುಗಿದ ತಕ್ಷಣ ನಗರದ ನಿಯಮದಂತೆ ಹೋಮ್ವರ್ಕ್ ಸಮಯ ಶುರುವಾಯಿತು. ಚಿರಾಗ್ ತಾನಾಗಿಯೇ ಬುಕ್ ತೆಗೆದರು. ತನ್ವಿ ಮಾತ್ರ ಮೊಬೈಲ್ ಕಡೆ ಕೈ ಚಾಚಿದಳು. ಅಜ್ಜಿ, ಅಮ್ಮ ಬರೋವರೆಗೂ ಒಂದು 5 ನಿಮಿಷ ಫೋನ್ನಲ್ಲಿ ಕಾರ್ಟೂನ್ ನೋಡ್ಲಾ? ರಾಮಕೃಷ್ಣ ಅವರು ತಕ್ಷಣ ತಡೆದರು. ಬೇಡ ಚಿನ್ನ, ಅಮ್ಮ ಆಫೀಸ್ನಿಂದ ಬರೋ ಹೊತ್ತಿಗೆ ಹೋಮ್ವರ್ಕ್ ಮುಗಿದಿರಬೇಕು ಅಂತ ಹೇಳಿದ್ದಾರೆ ಅಲ್ವಾ? ನೀನು ಬೇಗ ಬರೆದರೆ ಸಂಜೆ ತಾತ ನಿನಗೆ ಒಂದು ಸೂಪರ್ ಕತೆ ಹೇಳ್ತೀನಿ. ಮೊಬೈಲ್ ನೋಡಿದ್ರೆ ಕಣ್ಣು ಹಾಳಾಗುತ್ತೆ. ನಮ್ಮ ತನ್ವಿ ತುಂಬಾ ಬುದ್ಧಿವಂತೆ ಅಲ್ವಾ ಎಂದರು. ತಾತನ ಮಾತಿಗೆ ತನ್ವಿ ಒಪ್ಪಲೇಬೇಕಾಯಿತು. ಸರಿ, ಹಾಗಾದ್ರೆ ನೀನೇ ಪಕ್ಕದಲ್ಲಿ ಕೂತು ಹೇಳಿಕೊಡಬೇಕು ಎಂದು ಹಠ ಹಿಡಿದಳು. ರಾಮಕೃಷ್ಣ ಮತ್ತು ಶಾರದಾ ಇಬ್ಬರು ಮಕ್ಕಳ ಎರಡು ಬದಿಯಲ್ಲಿ ಕುಳಿತುಕೊಂಡರು. ರಾಮಕೃಷ್ಣ ಅವರು ಗಣಿತ ಮತ್ತು ಇಂಗ್ಲಿಷನ್ನು ಚಿರಾಗ್ಗೆ ಹೇಳಿಕೊಟ್ಟರೆ, ಶಾರದಾ ಅವರು ತನ್ವಿಗೆ ಕನ್ನಡ ಅಕ್ಷರಗಳನ್ನು ತಿದ್ದಿಸಿದರು. ನಗರದ ಖಾಸಗಿ ಶಾಲೆಗಳ ಪಠ್ಯಕ್ರಮ ಎಷ್ಟು ಕಠಿಣವಾಗಿದೆ ಎಂದರೆ, ತಂದೆ ತಾಯಿ ಇಬ್ಬರು ಕೆಲಸ ಮುಗಿಸಿ ಬಂದು ರಾತ್ರಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಬೇಕೆಂದರೆ ಇಬ್ಬರಿಗೂ ದಣಿವಾಗುತ್ತಿತ್ತು. ಆದರೆ ಈ ಹಿರಿಯರ ತಾಳ್ಮೆ ಮತ್ತು ಪ್ರೀತಿಯಿಂದಾಗಿ ಮಕ್ಕಳು ಯಾವುದೇ ಕಿರಿಕಿರಿ ಇಲ್ಲದೆ ಸಂಜೆ 6 ಗಂಟೆಯಾಗುವಷ್ಟರಲ್ಲಿ ಹೋಮ್ವರ್ಕ್ ಮುಗಿಸಿಬಿಟ್ಟರು. ಬುಕ್ಸ್ ಎಲ್ಲ ಜೋಡಿಸಿ ಇಟ್ಟ ನಂತರ ಮನೆಯ ಹಾಲ್ನಲ್ಲಿ ಲೈಟ್ಸ್ ಆನ್ ಆಯಿತು. ಶಾರದಾ ಅವರು ಸಂಜೆಯ ದೀಪ ಹಚ್ಚಿ ಹರೇ ರಾಮ ಮಂತ್ರದ ಆಡಿಯೋ ಹಾಕಿದರು. ಇಡೀ ಮನೆಯಲ್ಲಿ ಒಂದು ಪವಿತ್ರ ವಾತಾವರಣ ನಿರ್ಮಾಣವಾಯಿತು. ತಾತ, ಈಗ ಕತೆ ಟೈಮ್ ಎಂದು ಚಿರಾಗ್ ಮತ್ತು ತನ್ವಿ ಇಬ್ಬರು ಸೋಫಾದ ಮೇಲೆ ರಾಮಕೃಷ್ಣ ಅವರ ಬದಿಗಳಲ್ಲಿ ಬಂದು ಕುಳಿತುಕೊಂಡರು. ರಾಮಕೃಷ್ಣ ಅವರು ಇಬ್ಬರನ್ನು ಹತ್ತಿರಕ್ಕೆ ಎಳೆದುಕೊಂಡು, ಇವತ್ತು ನಾನು ನಿಮಗೆ ನಮ್ಮ ಹಳ್ಳಿಯಲ್ಲಿ ಇದ್ದ ಒಂದು ವಿಶ್ವಾಸದ ನಾಯಿ ಕತೆ ಹೇಳ್ತೀನಿ ಕೇಳಿ. ಅದರ ಹೆಸರು ರಾಜ ಎಂದು ಕತೆ ಆರಂಭಿಸಿದರು. ಅವರು ಕತೆ ಹೇಳುತ್ತಿದ್ದಾಗ ಬರೀ ಶಬ್ದಗಳಿರಲಿಲ್ಲ. ಅವರ ಧ್ವನಿಯ ಏರಿಳಿತ, ಹಳ್ಳಿಯ ಪರಿಸರದ ವರ್ಣನೆ, ಪ್ರಾಣಿಗಳ ಮೇಲಿನ ಪ್ರೀತಿ ಎಲ್ಲವೂ ಜೀವಂತವಾಗಿ ಮೂಡಿಬರುತ್ತಿದ್ದವು. ಮಕ್ಕಳು ಟಿವಿ, ಐಪ್ಯಾಡ್, ವಿಡಿಯೋ ಗೇಮ್ಸ್ ಎಲ್ಲವನ್ನೂ ಮರೆತು ತಾತನ ಮುಖವನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರು. ಕತೆಯ ಕೊನೆಯಲ್ಲಿ ರಾಮಕೃಷ್ಣ ಹೇಳಿದರು, ನೋಡಿದ್ರ ಮಕ್ಕಳೇ, ಆ ನಾಯಿ ತನಗೆ ಏಟು ಬಿದ್ದರೂ ತನ್ನ ಯಜಮಾನನ ಮಗನನ್ನ ಕಾಪಾಡಿತು. ಅಂದರೆ ನಮಗೆ ಯಾರೇ ಪ್ರೀತಿ ತೋರಿಸಿದ್ರು ನಾವು ಅವರಿಗೆ ನಿಷ್ಠೆಯಿಂದ ಇರಬೇಕು. ಪ್ರಾಣಿಗಳಿಗೂ ಜೀವ ಇರುತ್ತೆ, ಅವುಗಳನ್ನು ನಾವು ಪ್ರೀತಿಸಬೇಕು. ಚಿರಾಗ್ ಭಾವುಕನಾಗಿ, ತಾತ, ನನಗೂ ಆ ರಾಜನ ತರ ಒಂದು ಡಾಗ್ ಬೇಕು ತಾತ ಎಂದ. ನಮ್ಮ ಮನೆಯಲ್ಲಿ ಇರೋ ಈ 2 ಪುಟ್ಟ ಡಾಗ್ಸ್ ಸಾಕು ಕಣೋ, ಇವುಗಳನ್ನು ಪ್ರತಿದಿನ ನೋಡಿಕೊಳ್ಳುವುದೇ ನಮಗೆ ದೊಡ್ಡ ಕೆಲಸ ಎಂದಾಗ ಇಡೀ ಹಾಲ್ನಲ್ಲಿ ನಗುವಿನ ಅಲೆ ಎದ್ದಿತು. ನಗರದ ಅಪಾರ್ಟ್ಮೆಂಟ್ನ ಬದುಕಿನಲ್ಲಿ ಮಕ್ಕಳು ಸಾಂಪ್ರದಾಯಿಕ ಮೌಲ್ಯಗಳಿಂದ ದೂರವಾಗುತ್ತಿದ್ದಾರೆ ಎಂಬ ಆತಂಕ ಜಗತ್ತಿಗೆ ಇರಬಹುದು. ಆದರೆ ಈ ಮನೆಯಲ್ಲಿ ಅಜ್ಜ ಮತ್ತು ಅಜ್ಜಿಯ ಒಡನಾಟವು ಮೊಮ್ಮಕ್ಕಳಿಗೆ ಕೇವಲ ಕತೆಗಳನ್ನು ಹೇಳುತ್ತಿರಲಿಲ್ಲ. ಬದಲಿಗೆ ಕಾಂಕ್ರೀಟ್ ಗೋಡೆಗಳ ನಡುವೆಯೂ ಮಾನವೀಯತೆ, ಸಂಬಂಧಗಳ ಬೆಲೆ ಮತ್ತು ಸಂಸ್ಕಾರದ ಬೇರುಗಳನ್ನು ಗಟ್ಟಿಯಾಗಿ ಬಿತ್ತುತ್ತಿತ್ತು. ಇದು ನಗರದ ಜಂಟಿ ಕುಟುಂಬಗಳಲ್ಲಿ ಹಿರಿಯರು ನೀಡುವ ಅತ್ಯಂತ ಅಮೂಲ್ಯವಾದ ಕಾಣಿಕೆಯಾಗಿತ್ತು. ರಾತ್ರಿ 8:30 ಆಗುತ್ತಿದ್ದಂತೆ ಅಪಾರ್ಟ್ಮೆಂಟ್ನ ಕಾರಿಡಾರ್ನಲ್ಲಿ ಪರಿಚಿತ ಹೆಜ್ಜೆಗಳ ಸದ್ದು ಕೇಳಿಸಿತು. ಮುಖ್ಯ ಬಾಗಿಲಿನ ಲಾಕ್ ಐಡಿ ಕಾರ್ಡ್ನ ಮೃದುವಾದ ಬಿಪ್ ಶಬ್ದದೊಂದಿಗೆ ತೆರೆದುಕೊಂಡಿತು. ಇಡೀ ದಿನದ ಕಠಿಣ ಆಫೀಸ್ ಕೆಲಸ, ಟ್ರಾಫಿಕ್ ಜಂಜಾಟ ಮತ್ತು ಜಾಗತಿಕ ಒತ್ತಡಗಳನ್ನು ಬೆನ್ನಿಗೆ ಹೊತ್ತುಕೊಂಡು ಮಗ ಶರತ್ ಮತ್ತು ಸೊಸೆ ಕಾವ್ಯ ಫ್ಲಾಟ್ನೊಳಗೆ ಹೆಜ್ಜೆ ಇಟ್ಟರು. ಅವರ ಮುಖದಲ್ಲಿ ದಣಿವು ಎದ್ದು ಕಾಣಿಸುತ್ತಿತ್ತು. ಆದರೆ ಬಾಗಿಲು ತೆರೆದ ತಕ್ಷಣ ಮನೆಯೊಳಗೆ ಹರಡಿದ್ದ ಧೂಪದ ಸುವಾಸನೆ ಮತ್ತು ಹಾಲ್ನಿಂದ ಕೇಳಿಬರುತ್ತಿದ್ದ ಮಕ್ಕಳ ನಗುವಿನ ಧ್ವನಿ ಅವರ ಅರ್ಧದಷ್ಟು ಆಯಾಸವನ್ನು ಅಲ್ಲಿಗೆ ಮರೆಸಿಬಿಟ್ಟಿತು. ಚಿರಾಗ್ ಮತ್ತು ತನ್ವಿ ಇಬ್ಬರು ಅಪ್ಪ ಅಮ್ಮ ಎಂದು ಕೂಗುತ್ತಾ ಓಡಿ ಹೋಗಿ ಇಬ್ಬರನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು.
ಕಾವ್ಯ ತನ್ನ ಹ್ಯಾಂಡ್ ಬ್ಯಾಗ್ ಅನ್ನು ಪಕ್ಕಕ್ಕಿಟ್ಟು ಮಕ್ಕಳನ್ನು ಮುದ್ದಾಡಿದಳು. ರಾಮಕೃಷ್ಣ ಮತ್ತು ಶಾರದಾ ಇಬ್ಬರು ಸೋಫಾದಿಂದ ಎದ್ದು ನಿಂತು ಮಕ್ಕಳನ್ನು ಬರಮಾಡಿಕೊಂಡರು. ಶಾರದಾ ಅವರು ತಕ್ಷಣ ಅಡುಗೆ ಮನೆಯತ್ತ ಹೆಜ್ಜೆ ಹಾಕುತ್ತಾ, ಬನ್ನಿ ಮಕ್ಕಳ, ತುಂಬಾ ಸುಸ್ತಾಗಿದ್ದೀರಾ ಅನ್ಸುತ್ತೆ, ಮುಖ ತೊಳ್ಕೊಂಡು ಬನ್ನಿ, ಅಷ್ಟರಲ್ಲೇ ಬಿಸಿ ನೀರು ಕುಡಿಯೋಕೆ ತಂದು ಕೊಡ್ತೀನಿ ಎಂದರು. ಶರತ್ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾ ಟೈ ಸಡಿಲಗೊಳಿಸಿದ. ಅಪ್ಪನ ಮುಖ ನೋಡಿದ ತಕ್ಷಣ ಅವನ ಮುಖದಲ್ಲಿ ನಿರಾಳತೆ ಮೂಡಿತು. ಅಪ್ಪ, ಇವತ್ತು ಬೆಳಗಿನಿಂದ ಒಂದೇ ಸಮನೆ ಮೀಟಿಂಗ್ಸ್, ತಲೆ ಒಡೆದು ಹೋಗೋ ಹಾಗಾಗ್ತಿದೆ. ಆದ್ರೆ ಮನೆಗೆ ಬಂದು ನಿಮ್ಮನ್ನ ಮಕ್ಕಳನ್ನ ನೋಡಿದ ಮೇಲೆ ಏನೋ ಒಂಥರ ಸಮಾಧಾನ ಎಂದ. ರಾಮಕೃಷ್ಣ ಅವರು ಮಗನ ಪಕ್ಕದಲ್ಲಿ ಕುಳಿತು ಅವನ ಬೆನ್ನನ್ನು ಪ್ರೀತಿಯಿಂದ ತಟ್ಟಿದರು. ಅದೇನೋ ನಿಜ ಶರತ್, ನಗರದ ಲೈಫ್ ಅಂದ್ರೇನೆ ಹಾಗೆ, ಬರೀ ರೇಸ್. ಅದಕ್ಕೆ ಹೇಳೋದು, ಆಫೀಸ್ ಕೆಲಸ ಆಫೀಸ್ ಗೇಟ್ ಆಚೆನೆ ಬಿಟ್ಟು ಬರಬೇಕು ಅಂತ. ಏನಾಯ್ತು ನಿನ್ನ ಪ್ರಮೋಷನ್ ಮೀಟಿಂಗ್ ಎಂದು ಕುತೂಹಲದಿಂದ ಕೇಳಿದರು. ಶರತ್ ಮಂದಸ್ಮಿತನಾಗಿ ತಂದೆಯ ಮುಖ ನೋಡಿದ. ಅಷ್ಟರಲ್ಲೇ ಕಾವ್ಯ ಮುಖ ತೊಳೆದು ಬಂದು, ಮಾವನವರೇ, ನಿಮ್ಮ ಮಗನಿಗೆ ಇವತ್ತು ದೊಡ್ಡ ಸಕ್ಸಸ್ ಸಿಕ್ಕಿದೆ. ಕಂಪನಿಯಲ್ಲಿ ಇವರನ್ನ ಸೀನಿಯರ್ ಡೈರೆಕ್ಟರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಇಡೀ ಟೀಮ್ ಇವರಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತು ಗೊತ್ತಾ. ಸೊಸೆಯ ಮಾತು ಕೇಳುತ್ತಿದ್ದಂತೆ ಶಾರದಾ ಅವರು ಅಡುಗೆ ಮನೆಯಿಂದ ನೀರಿನ ಲೋಟ ಹಿಡಿದು ಓಡಿ ಬಂದರು. ರಾಮಕೃಷ್ಣ ಅವರ ಮುಖದಲ್ಲಿ ಕೋಟಿ ಸೂರ್ಯನ ಪ್ರಕಾಶ ಮೂಡಿತು. ನಿಜಾನ ಶರತ್, ತುಂಬಾ ಸಂತೋಷ ಆಯಿತು ಕಣಪ್ಪ. ನಿನ್ನ ಪ್ರಾಮಾಣಿಕತೆಗೆ ಭಗವಂತ ಇವತ್ತು ಒಳ್ಳೆ ಫಲ ಕೊಟ್ಟಿದ್ದಾನೆ ಎಂದು ಮಗನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಚಿರಾಗ್ ಮಧ್ಯೆ ಪ್ರವೇಶಿಸಿ, ಅಪ್ಪ, ಇವತ್ತು ನನಗೂ ಮೆಡಲ್ ಸಿಕ್ಕಿದೆ ನೋಡು ಎಂದು ತನ್ನ ಸಿಲ್ವರ್ ಮೆಡಲ್ ಅನ್ನು ತೋರಿಸಿದ. ಶರತ್ ಮಗನನ್ನು ಎತ್ತಿ ಮುದ್ದಾಡಿ, ವಾವ್ ಚಿರು, ಇವತ್ತು ಅಪ್ಪ ಮಗ ಇಬ್ಬರಿಗೂ ಪ್ರಮೋಷನ್ ದಿನಾನ, ತುಂಬಾ ಒಳ್ಳೆಯದಾಯ್ತು ಎಂದು ನಕ್ಕ. ಕಾವ್ಯ ತನ್ವಿಯ ಜಡೆಯನ್ನು ನೋಡಿ ಆಶ್ಚರ್ಯದಿಂದ, ತನು, ಇಷ್ಟೊಂದು ನೀಟಾಗಿ ಜಡೆ ಯಾರು ಹಾಕಿಕೊಟ್ಟಿದ್ದು ಎಂದು ಕೇಳಿದಳು. ತನ್ವಿ ಹೆಮ್ಮೆಯಿಂದ ಅಜ್ಜನ ಕಡೆ ಕೈ ತೋರಿಸಿ, ನಮ್ಮ ಸೂಪರ್ ಹೀರೋ ತಾತ ಹಾಕಿಕೊಟ್ಟಿದ್ದು ಅಮ್ಮ. ಇವತ್ತು ತಾತ ನಮಗೆ ಮೊಬೈಲ್ ನೋಡೋಕೆ ಬಿಡದೆ ಇಡೀ ಹೋಮ್ವರ್ಕ್ ಮುಗಿಸಿದ್ರು. ಆಮೇಲೆ ಒಂದು ಸೂಪರ್ ಕಥೆನೂ ಹೇಳಿದ್ರು ಎಂದಳು. ಕಾವ್ಯ ಭಾವುಕಳಾಗಿ ಮಾವ ಮತ್ತು ಅತ್ತೆಯನ್ನು ನೋಡಿದಳು. ಅತ್ತೆಮ್ಮ, ಮಾವನವರೇ, ನೀವಿಬ್ಬರು ಈ ಮನೆಯಲ್ಲಿ ಇಲ್ಲದೆ ಇದ್ದಿದ್ರೆ ನಾವಿಬ್ಬರು ಇವತ್ತು ಈ ಮಟ್ಟಕ್ಕೆ ಸಕ್ಸಸ್ ಆಗ್ತಿರ್ಲಿಲ್ಲ. ಮಕ್ಕಳ ಜವಾಬ್ದಾರಿನ ನೀವು ಇಷ್ಟೊಂದು ಪ್ರೀತಿಯಿಂದ ನಿಭಾಯಿಸುತ್ತೀರಾ ಅನ್ನೋ ಒಂದೇ ಒಂದು ಧೈರ್ಯ ನಮಗೆ ಆಫೀಸ್ನಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡೋಕೆ ಸಹಾಯ ಮಾಡ್ತಿದೆ ಎಂದಳು. ರಾಮಕೃಷ್ಣ ಅವರು ಗಂಭೀರವಾಗಿ ಆದರೆ ಪ್ರೀತಿಯಿಂದ ಹೇಳಿದರು, ಕಾವ್ಯ, ಇದರಲ್ಲಿ ನಮ್ಮದೇನೂ ದೊಡ್ಡಸ್ತಿಕೆ ಇಲ್ಲ. ಜಂಟಿ ಕುಟುಂಬ ಅಂದ್ರೇನೆ ಹಾಗೆ, ಒಬ್ಬರ ಜವಾಬ್ದಾರಿನ ಇನ್ನೊಬ್ಬರು ಹಂಚಿಕೊಳ್ಳಬೇಕು. ನೀವು ನಮ್ಮನ್ನ ವೃದ್ಧಾಪ್ಯದಲ್ಲಿ ಗೌರವದಿಂದ ನೋಡ್ಕೊತಿದ್ದೀರಾ. ನಾವು ನಮ್ಮ ಕೈಲಾದ ಸಹಾಯನ ನಿಮಗೆ ಮಾಡ್ತಿದ್ದೀವಿ. ಇದೇ ಬದುಕಿನ ಚಕ್ರ. ಬನ್ನಿ, ಮಾತು ಸಾಕು, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಇವತ್ತು ಶರತ್ಗೆ ಇಷ್ಟವಾದ ಬಿಸಿ ಬಿಸಿ ಸಾಂಬಾರ್ ಮತ್ತು ಪಲ್ಯ ಮಾಡಿದ್ದೀನಿ ಎಂದು ಶಾರದಾ ಎಲ್ಲರನ್ನು ಡೈನಿಂಗ್ ಟೇಬಲ್ ಕಡೆ ಕರೆದರು. ಇಡೀ ಕುಟುಂಬ ಡೈನಿಂಗ್ ಟೇಬಲ್ ಸುತ್ತ ಒಟ್ಟಿಗೆ ಕುಳಿತುಕೊಂಡಿತು. ನಗರದ ಅಪಾರ್ಟ್ಮೆಂಟ್ಗಳಲ್ಲಿ ಟಿವಿ ನೋಡುತ್ತಾ ಊಟ ಮಾಡುವ ಸಂಸ್ಕೃತಿ ಹೆಚ್ಚುತ್ತಿರುವ ಈ ಕಾಲದಲ್ಲಿ ಈ ಮನೆಯಲ್ಲಿ ಮಾತ್ರ ರಾತ್ರಿಯ ಊಟದ ಸಮಯದಲ್ಲಿ ಟಿವಿ ಸಂಪೂರ್ಣವಾಗಿ ಆಫ್ ಆಗಿರುತ್ತಿತ್ತು. ಎಲ್ಲರೂ ನಗುತ್ತಾ ಹರಟೆ ಹೊಡೆಯುತ್ತಾ ಊಟ ಮಾಡಿದರು. ಶರತ್ ತನ್ನ ಪ್ರಮೋಷನ್ನ ತಮಾಷೆಯ ಪ್ರಸಂಗಗಳನ್ನು ಹೇಳಿದರೆ ರಾಮಕೃಷ್ಣ ಅವರು ಹಳ್ಳಿಯ ಸ್ನೇಹಿತ ರಂಗನಾಥ್ ಫೋನ್ ಮಾಡಿದ ವಿಷಯವನ್ನು ಹಂಚಿಕೊಂಡರು. ಊಟ ಮುಗಿದ ನಂತರ ಕಾವ್ಯ ಮತ್ತು ಶರತ್ ಪ್ಲೇಟ್ಗಳನ್ನು ತೊಳೆಯಲು ಮುಂದಾದಾಗ ಶಾರದಾ ಅವರು, ನೀವಿಬ್ಬರು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಮತ್ತು ನಿಮ್ಮ ಮಾವ ನೋಡ್ಕೋತೀವಿ ಎಂದರು. ಆದರೆ ಕಾವ್ಯ ಒಪ್ಪದೆ, ಇಲ್ಲ ಅತ್ತೆಮ್ಮ, ಬೆಳಗಿನಿಂದ ನೀವು ಕಷ್ಟಪಟ್ಟಿದ್ದೀರಾ, ಈಗ ನಮ್ಮ ಸರದಿ ಎಂದು ಅತ್ತೆಯನ್ನು ಪ್ರೀತಿಯಿಂದ ರೂಮಿಗೆ ಕಳುಹಿಸಿದಳು. ರಾತ್ರಿ 10:30 ಸಮಯ. ಇಡೀ ಅಪಾರ್ಟ್ಮೆಂಟ್ ಬ್ಲಾಕ್ ನಿಧಾನವಾಗಿ ನಿದ್ರೆಯ ಮೌನಕ್ಕೆ ಜಾರುತ್ತಿತ್ತು. ಮೊಮ್ಮಕ್ಕಳು ಅಜ್ಜನ ಹತ್ತಿರ, ನಾಳೆ ಶನಿವಾರ, ಸ್ಕೂಲ್ ಇಲ್ಲ ತಾತ, ನಾಳೆ ಬೆಳಿಗ್ಗೆ ನಮಗೆ ಇನ್ನೊಂದು ಕತೆ ಹೇಳಬೇಕು ಎಂದು ಪ್ರಾಮಿಸ್ ತೆಗೆದುಕೊಂಡು ತಮ್ಮ ರೂಮಿಗೆ ಹೋಗಿ ಮಲಗಿದರು. ರಾಮಕೃಷ್ಣ ಮತ್ತು ಶಾರದಾ ಇಬ್ಬರು ತಮ್ಮ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಕುಳಿತುಕೊಂಡರು. ಕಿಟಕಿಯಾಚೆ ದೂರದಲ್ಲಿ ಬೆಂಗಳೂರು ನಗರದ ದೀಪಗಳು ನಕ್ಷತ್ರದಂತೆ ಮಿನುಗುತ್ತಿದ್ದವು. ನೋಡಿದ್ಯಾ ಶಾರದಾ, ನಗರೀಕರಣ ಜಂಟಿ ಕುಟುಂಬಗಳನ್ನು ಒಡೆಯುತ್ತಿದೆ ಅಂತ ಜನ ಹೇಳ್ತಾರೆ. ಆದರೆ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವ ಇದ್ದರೆ ಈ ಕಾಂಕ್ರೀಟ್ ಕಾಡಿನಲ್ಲೂ ಒಂದು ಸುಂದರವಾದ ನಂದನವನವನ್ನು ಸೃಷ್ಟಿಸಬಹುದು ಅನ್ನೋದಕ್ಕೆ ನಮ್ಮ ಕುಟುಂಬವೇ ಸಾಕ್ಷಿ. ಶಾರದಾ ಅವರು ತೃಪ್ತಿಯ ನಿಟ್ಟುಸಿರಿಟ್ಟು, ಹೌದು ರೀ, ಮಕ್ಕಳು ಸುಖವಾಗಿದ್ದಾರೆ, ಮೊಮ್ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಿಗ್ತಿದೆ. ವಯಸ್ಸಾದ ಕಾಲದಲ್ಲಿ ನಮಗೆ ಇದಕ್ಕಿಂತ ದೊಡ್ಡ ನೆಮ್ಮದಿ ಇನ್ನೇನಿದೆ. ಇವತ್ತಿನ ದಿನ ತುಂಬಾ ಸಾರ್ಥಕ ಅನ್ನಿಸ್ತು ಎನ್ನುತ್ತಾ ದೇವರಿಗೆ ಮನಸ್ಸಿನಲ್ಲೇ ಕೃತಜ್ಞತೆ ಸಲ್ಲಿಸಿದರು. ರಾಮಕೃಷ್ಣ ಅವರು ಬೆಡ್ ಲೈಟ್ ಆಫ್ ಮಾಡಿದರು. ಕೋಣೆಯೊಳಗೆ ನಿಶಬ್ದ ಆವರಿಸಿತು. ಆದರೆ ಆ ನಿಶಬ್ದದಲ್ಲಿ ಯಾವುದೇ ಒಂಟಿತನವಿರಲಿಲ್ಲ. ಬದಲಿಗೆ ಇಡೀ ದಿನದ ಪ್ರೀತಿಯ ಒಡನಾಟ, ಮಗನ ಯಶಸ್ಸಿನ ಹೆಮ್ಮೆ, ಮೊಮ್ಮಕ್ಕಳ ಮುಗ್ಧ ನಗುವಿನ ತೃಪ್ತಿ ಮತ್ತು ನಾಳೆಯ ಸುಂದರ ಮುಂಜಾವಿನ ನಿರೀಕ್ಷೆಯ ಸುಖ ನಿದ್ರೆ ಆ ಹಿರಿಯ ಜೀವಗಳನ್ನು ಆವರಿಸಿಕೊಂಡಿತು. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ.
ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.